ಅವರಿಬ್ರು ಮದುವೆಯಾಗಿ 13 ವರ್ಷವಾಗಿತ್ತು. ಆದರೆ ಸಣ್ಣ ಸಣ್ಣ ವಿಷಯಕ್ಕೂ ಆಗಾಗ ಜಗಳ ಮಾಡ್ಕೊಳ್ತಾ ಇದ್ರು. ನಿನ್ನೆ ಪತ್ನಿಯ ತವರು ಮನೆಯಿಂದ ಬರುವಾಗಲೂ ಕೂಡ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಈ ವೇಳೆ ಏನಾಯ್ತೋ ಗೊತ್ತಿಲ್ಲ, ನದಿಗೆ ಹಾರಿದ ಗಂಡ ಪತ್ನಿ ಕಣ್ಮುಂದೆಗೆ ಜಲಸಮಾಧಿಯಾಗಿದ್ದಾನೆ. ಮನೆಯದು ಸ್ವಲ್ಪ ಗಲಾಟೆ ನಡೀತು, ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಹೋಗಿದ್ದು ಸರ್, ನಾನೇನು ಮಾಡೋಕ್ಕಾಗಲಿಲ್ಲ. ಗಂಡ ಹೆಂಡಿರ ಜಗಳ ಅಂದ್ರೆ ಉಂಡು ಮಲ್ಗೋ ತನಕ ಅಂತಾರೆ. ಇದೇ ರೀತಿ ಇದ್ರೆ ಮಾತ್ರ ಸಂಸಾರ ಅನ್ನೋದು ಸುಖದ ಸಾಗರ ಅನ್ನೋದು. ಅದನ್ನ ಬಿಟ್ಟು ನಾನೊಂದು ತೀರಾ ನೀನೊಂದು ತೀರಾ ಅಂತ ಹಠಕ್ಕೆ ಬಿದ್ರೆ ಬದುಕು ಜಟಕಾ ಬಂಡಿ ಆಗೋದ್ರಲ್ಲಿ ಅನುಮಾನವಿಲ್ಲ. ಇವತ್ತು ಈ ಹೆಣ್ಮಗಳು ಹೀಗೆ ಕಣ್ಣೀರು ಹಾಕೋದಕ್ಕೆ ಕಾರಣವಾಗಿದ್ದೆ ಗಂಡ ಹೆಂಡತಿ ನಡುವಿನ ಜಗಳ. ಸಣ್ಣ ಸಣ್ಣ ವಿಷಯಕ್ಕೂ ನಡೀತಾ ಇದ್ದಂಥ ಜಗಳ ಗಂಡನ ಜೀವವನ್ನೇ ತೆಗೆದಿದೆ. ಹೆಂಡತಿ ತವರು ಮನೆಗೆ ಹೋಗಿ ವಾಪಸ್ ಬರ್ತಿದ್ದಾಗ ಶುರುವಾದಂಥ ಗಲಾಟೆ ಗಂಡನನ್ನ ಜಲ ಸಮಾಧಿ ಮಾಡಿದೆ. ಈ ಜೀವನವೇ ಬೇಡ ಅಂತ ನೊಂದು ಬೆಂದು ಹೋದವ ಪತ್ನಿ ಎದುರಲ್ಲೇ ನದಿಗೆ ಹಾರಿ ಜೀವ ಬಿಟ್ಟಿದ್ದಾನೆ. ಗಂಡ ಹೆಂಡತಿ ಜಗಳ ನಡೆದಿದ್ದು ಘನಘೋರ ದುರಂತ. ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆ, ಗಂಡ ಆದ ಜಲ ಸಮಾಧಿ. ಮನೆಯದು ಸ್ವಲ್ಪ ಗಲಾಟೆ ನಡೀತು, ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಓಡೋಗಿ ಬಿದ್ದೋದ್ರು ಸರ್, ನಾನೇನು ಮಾಡೋಕ್ಕಾಗಲಿಲ್ಲ. ಈತನ ಹೆಸರು ಮಂಜುನಾಥ್ ಅಂತ, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ನಿವಾಸಿ. 13 ವರ್ಷದ ಹಿಂದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹೊಸಹಳ್ಳಿ ಗ್ರಾಮದ ರಾಜೇಶ್ವರಿ ಅನ್ನೋರ ಜೊತೆ ಮದುವೆ ಆಗಿತ್ತು. ಇಬ್ರು ಮುದ್ದಾದ ಗಂಡು ಮಕ್ಕಳು ಕೂಡ ಇದ್ದಾರೆ. ಒಬ್ಬನಿಗೆ 10 ವರ್ಷ, ಇನ್ನೊಬ್ಬನಿಗೆ 5 ವರ್ಷ. ಗಂಡ ಹೆಂಡತಿ ಮಧ್ಯೆ ಆಗಾಗ ಗಲಾಟೆ ಆಗ್ತಾ ಇತ್ತು. ಮೊದಲೇ ಸೂಕ್ಷ್ಮ ಸ್ವಭಾವದವರಾಗಿದ್ದಂಥ ಹಿನ್ನೆಲೆಯಲ್ಲಿ ಮಂಜುನಾಥ್ ಹೆಂಡತಿ ಜೊತೆ ಜಗಳ ಆದಾಗಲೆಲ್ಲ ತುಂಬಾ ನೊಂದು ಕೊಳ್ತಿದ್ರಂತೆ. ವೃತ್ತಿಯಲ್ಲಿ ಡ್ರೈವರ್ ಹಾಗೂ ಅಡುಗೆ ಕೆಲಸ ಮಾಡ್ಕೊಂಡಿದ್ದಂಥ ಮಂಜುನಾಥ್ ಇತ್ತೀಚೆಗೆ ಪತ್ನಿಗಾಗಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಟ್ಟಿದ್ರು. ತಮ್ಮೂರಲ್ಲೇ ಪಾರ್ಲರ್ ಇದ್ದಿದ್ರಿಂದ ರಾಜೇಶ್ವರಿ ಟೈಲರಿಂಗ್ ಸಹ ಮಾಡ್ತಾ ಇದ್ರು. ಒಂದೇ ಒಂಥರ ಇದು ಏನಂದ್ರೆ ಈಗ ಒಂದು ಎಲ್ಲಕ್ಕೂ ಸಿಟ್ಟು ಮಾಡ್ಕೊತಾ ಇದ್ದ ಪ್ರತಿಯೊಂದಕ್ಕೂ. ಈಗ ಏನೋ ಗಂಡ ಹೆಂಡತಿ ಏನೋ ಒಟ್ಟಿನಲ್ಲಿ ಏನೋ ಸಣ್ಣ ಪುಟ್ಟಕ್ಕೆ ಜಗಳ ಆಡಿದ್ದಾರೆ. ಜಗಳ ಆಡೋದೇನಿದೆ ಅದಕ್ಕೆ ಸೂಕ್ಷ್ಮಕ್ಕೆ ಹಿಂಗೆ ಇದು ಮಾಡ್ಕೊಂಡಿದ್ದಾನೆ. ಹೊಸಳಿಗೆ ತಗೋಬರಕ್ಕಂತ ಹೋಗ್ತಿದ್ದಿದ್ದು, ಬೈಕಲ್ಲಿ ಹೋಗ್ತಾ ಇದ್ದಿದ್ದು. ಏನೋ ಬರ್ತಾ ಏನೋ ಜಗಳ ಆಡಿದ್ದಾರೆ, ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಜಂಪ್ ಮಾಡಿದಾನಂತೆ. ಬ್ಯೂಟಿ ಪಾರ್ಲರ್ ಜೊತೆಗೆ ಟೈಲರಿಂಗ್ ಮಾಡ್ತಿದ್ರಿಂದ ಒಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡಿ ರಾಜೇಶ್ವರಿ ತವರು ಮನೆಯಲ್ಲಿ ಇಟ್ಟಿದ್ರಂತೆ. ಅವುಗಳನ್ನೆಲ್ಲ ತರೋದಕ್ಕೆ ಅಂತ ಗಂಡ ಹೆಂಡತಿ ಬೈಕ್ನಲ್ಲಿ ಹೋಗಿದ್ದಾರೆ. ಸಂಜೆ ಆಗ್ತಾ ಇದ್ದಂತೆ ಎಲ್ಲ ವಸ್ತುಗಳನ್ನ ತಗೊಂಡು ತಮ್ಮೂರಿನ ಕಡೆ ವಾಪಸ್ ಹೊರಟಿದ್ದು. ಈ ವೇಳೆ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗಿದೆ. ಯಾವ ವಿಷಯಕ್ಕೆ ಗಲಾಟೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆದ್ರೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಮಂಜುನಾಥ್ ಸಿಟ್ಟಿಗೆದ್ದಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ದಾಸನಪುರ ಬಳಿ ಬರ್ತಾ ಇದ್ದಂತೆ ಬೈಕ್ ನಿಲ್ಲಿಸಿ ಹೆಂಡತಿ ಮುಂದೆನೆ ಕಾವೇರಿ ನದಿಗೆ ಹಾರಿದ್ದಾರೆ. ಬರ್ತಾ ಇದ್ವಿ ಮಾಮೂಲಿ ಕ್ಯಾಸುವಲ್ ಆಗಿ. ನಂದು ಲೈನಿಂಗ್ಗಳು ತರಬೇಕಾಗಿತ್ತು, ಊರಿಗೆ ಹೋಗ್ತಾ ಇದ್ದೆ. ಕೋಪ ಮಾಡ್ಕೊಂಡು ನಾನೇ ಇರಲ್ಲ ಅಂತ ಹೊರಟೋದ್ರು. ನಾನಿರಲ್ಲ. ಮನೆಯದು ಸ್ವಲ್ಪ ಗಲಾಟೆ ನಡೀತು, ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಓಡೋಗಿ ಇಲ್ಲೇ ಗಾಡಿ ಹಾಕಿ ಓಡೋದ್ರು. ನಾನು ಓಡೋದೆ ಫಾಸ್ಟಾಗಿ ಓಡೋಗಿ ಬಿದ್ದೋದ್ರು ಸರ್, ನಾನೇನು ಮಾಡೋಕ್ಕಾಗಲಿಲ್ಲ. ಕಾವೇರಿ ನದಿಯಲ್ಲಿ ಕೊಚ್ಚಿ ಹೋಗಿರುವಂಥ ಮಂಜುನಾಥ್ಗಾಗಿ ಅಗ್ನಿಶಾಮಕ ದಳ ಹಾಗೂ ಮುಳುಗು ತಜ್ಞರು ಹುಡುಕಾಟವನ್ನು ಮಾಡ್ತಾ ಇದ್ದು, ಗಂಡ ಹೆಂಡತಿಯ ಜಗಳಕ್ಕೆ ಒಂದು ಜೀವವೇ ಹೋಗಿದೆ. ಅಪ್ಪನ ಆಸರೆಯಲ್ಲಿ ಬೆಳಿಬೇಕಾಗಿದ್ದಂಥ ಮಕ್ಕಳು ಚಿಕ್ಕ ವಯಸ್ಸಲ್ಲಿಯೇ ತಬ್ಬಲಿಗಳಾಗಿದ್ದಾರೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.